ಕೃಷ್ಣ ಮಾಮೇಯ ರಮಣನೆ ಮಾಮೇ ರಮಣನೆ ಮಾಮೇ ರಮಣನೆ ಸಾಮಲ ಕಾಯೋ ಕೃಷ್ಣ ಪರಮಾತ್ಮ लोला वारे जमाला नजीला निर्गुण लीला निर्गुण माला निर्गुण लीला निर्गुण माला रमणने मामे रमणने सामला कायो कृष्ण ಭಕ್ತರ ಪರಿಯುವ ಮುಂದೆಯುದಾಯಕನೆ ಭಕ್ತರ ಪರಿಯುವ ಮುಂದೆಯುದಾಯಕನೆ ಮಗವ ಕರುಣಿಸೋ ಭಕ್ತರ ದೀನನೆ ಮಗವ ಕರುಣಿಸೋ ಭಕ್ತರ ದೀನನೆ ಮಾಮೇ ರಮಣನೆ ಮಾಮೇ ರಮಣನೆ ಸಾಮಲ ಕಾಯೋ ಕೃಷ್ಣ ವಾಸುದೇವ ಕೃಷ್ಣ ನಿನ್ನ ದರ್ಶನ ಭಾಗ್ಯವು ಎಂದು ಲಭ್ಯವಾಗುವುದು ಎಂದು ಜಪ ತಪಸ್ಸುಗಳನ್ನು ಮಾಡಿ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ ಪರಮಾತ್ಮ ನೀನಿಂದು ಪಾಂಡವರ ದೂತನಾಗಿ ಸಂಧಿಗಾಗಿ ಕೌರವನ ಬಳಿಗೆ ಬರುವಾಗ ಈ ದೀನನಾದ ನನ್ನ ಮನಗೊಂದು ಸಾರಿ ಬಂದು ದರ್ಶನವನ್ನು ಕೊಟ್ಟು ಹೋಗಲಾರೆಯಾ ತಂದೆ ಪರಮಾತ್ಮ ನಿನಗಾಗಿ ನಿನ್ನ ಸತ್ಕಾರಕ್ಕಾಗಿ ಪಂಚಪಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿದ್ದಾರೆ ದುರ್ಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆಯೂ ಈ ದಿನವೂ ಈ ಸ್ವಲ್ಪ ಚೀರವನ್ನು ನಿನಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸುವೆ ಪರಮಾತ್ಮ. ಭಕ್ತವತ್ಸಲ ಕರುಣಾಮೂರ್ತಿ ಶ್ರೀಕೃಷ್ಣ ಪರಮಾತ್ಮನೇ, ನಿನ್ನ ದರ್ಶನ ಪಡೆಯುವ ತನಕ ಈ ಗೋಮಾತ ಚೀರದಿಂದಲೇ ನಿನ್ನನ್ನು ಪೂಜಿಸುವೆಂದು ತಂದೆ ಪರಮಾತ್ಮ ಹೀಗೋ ನಿನಗೆ ಅರ್ಪಿತವಾಗಲಿ ಶ್ರೀಕೃಷ್ಣ. ಮರ ಕೇಳಿ ನೀ ಬಾರಯ ಮರ ಕೇಳಿ ನೀ ಬಾರಯ ಸೌರೇ ಬಟ್ಟನ ಮರೆ ಹಾಲಿಸೈ ಸೌರೇ ಬಟ್ಟನ ಮರೆ ಹಾಲಿಸೈ. ಪರಮಾತ್ಮ ರುಕ್ಮಣಿ ಲೋಲಾ ವಾರೆ ಜಮಾಲಾ ರುಕ್ಮಣಿ ಲೋಲಾ ವಾರೆ ಜಮಾಲಾ ಪರಗುಣ ದೇಲ ವಸುದೇವ ಪಾಲ ಪರಗುಣ ದೇಲ ವಸುದೇವ ಪಾಲ ನಿನ್ನಯ ಮಹಿಮೆ ಕೃಷ್ಣ ವಾಸುದೇವ ಬನ್ನಿಸಲಾಗದೆ ನಿನ್ನಯ ಮಹಿಮೆ ತರಿಸಿದ ದೋದಾರ ಜಗದೋದಾರ ತರಿಸಿದ ದೋದಾರ ಜಗದೋದಾರ ಹೊರ ಕೇಳಿ ನೀ ಬಾರಯ ಸೌರೇ ಭಕ್ತನ ಮರೆ ಹಾಲಿಸೈ ಸೌರೇ ಭಕ್ತನ ಮರೆ ಹಾಲಿಸೈ. ಹೊರ ಕೇಳಿ ನೀ ಬಾರಯ ಮರ ಕೇಳಿ ನೀ ಬಾರಯ ನನ್ನ ಮರ ಕೇಳಿ ನೀ ಬಾರಯ ಕೃಷ್ಣ ವಾಸುದೇವ.
ಪರಮಾತ್ಮ ಒಂದೆಯ ತಂದೆ, ಸಿಗೋ ನಿನ್ನ ಪಾದಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗೊಳ್ಳುತ್ತದೆ ಪರಮಾತ್ಮ. ಧನ್ಯನಾಗು ವಿದುರ. ಪ್ರಥಮ ವಂದನಮಯ್ಯ ಪರಮ ಪುರುಷ, ಜಸ ವಂದನಮಯ್ಯ ಜಸವತಾರ ಪುರುಷ, ಶತವಂದನಮಯ್ಯ ಶತಭದ್ರಗಳ ನೇತ್ರ, ಸಹಸ್ರ ವಂದನಮಯ್ಯ ಸರಿಸಿಜಾಕ್ಷ, ಲಕ್ಷ ವಂದನಮಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನಮಯ್ಯ ಗೋವಿಂದರಾರಸ, ಮುಕೋಟಿ ವಂದನಮಯ್ಯ ಮುಚಕುಂದ ವರದ, ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ಕಾಪಾಡು ಕಾಪಾಡು. ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ಜನರನ್ನು ಕಾಪಾಡಲು ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ ನೀ ಬಾರೋ. ಪರಮಾತ್ಮ ನಮ್ಮ ಬಾಳಿನ ಬಂದು ನೀನೇನಯ್ಯ, ಎದುರು ನೋಡ ಕಣ್ಣಿನಲ್ಲಿ ಕಂಡೇನಯ್ಯ. ಪರಮಾತ್ಮ ನಮ್ಮ ಬಾಳು ಬಂದು ನೀನೇನಯ್ಯ, ಎದುರು ನೋಡ ಕಣ್ಣಿನಲ್ಲಿ ಕಂಡೇನಯ್ಯ. ಬಂಧುಗಳು ಮರ ಆಲಿಸುವ ಬಂಧುವು ನೀನೇ, ಹೇಳಿದ ವರಗಳನ್ನು ಕೊಡುವ ವರದನು ನೀನೇ, ಅಜ್ಞಾನ ಕತ್ತಲಿಗೆ ಜ್ಯೋತಿಯು ನೀನೇ, ಅನ್ಯಾಯವು ಅರಿಸುವಂತ ಪುಣ್ಯವು ನೀನೇ. ನೀನೇ ಕೃಷ್ಣ ನೀನೇ ಕೃಷ್ಣ ನೀನೇ ಕೃಷ್ಣ, ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ದೀನರನ್ನು ಕಾಪಾಡು ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ ನೀ ಬಾರೋ. ಪರಮಾತ್ಮ ಹಸಿವು ಬಾಯಾರಿಕೆಗಳಿಂದ ಬಳಲಿ ನಾನು ನಿನ್ನಲ್ಲಿಯೇ ಬಂದರೆ ನೀನು ನನ್ನನ್ನು ಹೊಗಳುತ್ತಾ ನಿಂತು ಬಿಟ್ಟೇ ಇಲ್ಲ. ನನ್ನ ಹಣೆ ಬೆರವೇ ಹೀಗೆ. ಪರಮಾತ್ಮ ದೇವ, ಸಕಲ ಚರಾಚರ ಜೀವರಾಶಿಗಳು ಹಣೆ ಭಾರವನ್ನು ಬರೆಯುವ ಆ ಬ್ರಹ್ಮದೇವನೇ ನಿನ್ನ ಋಷ್ಯಸ್ಥಳದಲ್ಲಿ ಇರುವಾಗ ನಿನ್ನ ಹಣೆ ಭಾರವನ್ನು ಬರೆಯೋರು ಯಾರು ತಂದೆ? ವಿದುರ, ಮಾತಿನಲ್ಲಿ ಮಂತ್ರ ಹಾಕುವೆಯೋ ಅಥವಾ ಹಸಿದ ಹೊಟ್ಟೆಗೆ ಏನಾದರೂ ಆಹಾರವಿದ್ದರೆ ಕೊಡುವೆಯಾ ವಿದುರ? ಪರಮಾತ್ಮ ಮಧುಸೂದನ, 14 ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ನೀನೇ ಹಸಿದರೆ ನಾನೇನು ಕೊಡಬಲ್ಲೆ ತಂದೆ? ಪರಮಾತ್ಮ ವಿದುರ, ಹಾಸ್ಯ ಮಾಡಬೇಡ. ನಾನು ಬಹಳ ಹಸಿದು ನಿನ್ನಲ್ಲಿಗೆ ಬಂದಿರುವೆನು. ಏನಾದರೂ ತಿನ್ನಲು ಆಹಾರವಿದ್ದರೆ ಕೊಡಯ್ಯ ಮೊದಲು. ಪರಮಾತ್ಮ ನನ್ನೆಲ್ಲಿ ವಂಚನೆಯ ಪ್ರಭು, ಹೀಗ ತಾನೇ ಸ್ವಲ್ಪ ಚೀಲವನ್ನು ನಿನಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿದ್ದೇನು ತಂದೆ. ನನಗೆ ಸಮರ್ಪಿಸಿದ ಮೇಲೆ ಆ ಪಾತ್ರೆಯಲ್ಲಿ ನನ್ನದಾಗಿ ಹಾಲಿರಲೇಬೇಕಿಲ್ಲವೇ? ಪರಮಾತ್ಮ ಆ ಪಾತ್ರೆಯಲ್ಲಿನ ಚೀಲವು ನಿನ್ನ ತುದಿ ನ್ಯಾಲೆಗೆಯೂ ಸಹ ನೆನೆಯುವಂತಿಲ್ಲ. ಪರಮಾತ್ಮ ಇರಲಿ, ಅದನ್ನೇ ಕೊಡು ವಿದುರ. ಹಿಂದೆ ಕುಚೇಲಿನ ತಂದಿದ್ದ ಅವಲಕ್ಕಿಯ ಸಾರವು, ಶಬರಿ ಕಚ್ಚಿ ತಿನ್ನಿದ ಹಣ್ಣುಗಳ ಸಾರವು ನನಗೆ ಈಗಲೂ ನೆನಪಿಗೆ ಬರುತ್ತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತ ಉತ್ತಮವಾದುದಲ್ಲವೇ? ಇರಲಿ, ಅದನ್ನೇ ಕೊಡು. ತೆಗೆದುಕೋ ಪರಮಾತ್ಮ. ವಿದುರ, ನೋಡಿದೆಯಾ, ಈ ಪಾತ್ರೆಯಲ್ಲಿ ನನ್ನದಾಗಿ ಹಾಲಿದ್ದರೂ ಸಹ ಹಾಲೇ ಇಲ್ಲವೆಂದೇ ಇಲ್ಲ. ಎಂತಹ ಮೋಸಗಾರನೆಯ ನೀನು. ಪರಮಾತ್ಮ ವಿದುರ, ಅಲ್ಲಿ ನೋಡು. ಪರಮಾತ್ಮ ದಂಡನಾದೆ ದಂಡನಾದೆ ಮುಕುಂದ ಮುರಾರಿ, ನನ್ನ ಜನ್ಮವು ಸಾರ್ಥಕವಾಯಿತು. ಪರಮಾತ್ಮ ವಿದುರ, ಅಲ್ಲಿ ನೋಡು. ನಾನು
ಕುಡಿದ ಮಿಕ್ಷ ಕ್ಷೀರವು ಎಷ್ಟೊಂದು ಉಕ್ಕಿ ಹರಿಯುತ್ತಿರುವುದು. ಮನೆಯಲ್ಲಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಹಾಲೇ ಇಲ್ಲವೆಂದೇ ಅಲ್ಲ. ಎಂತಹ ಮೋಸಗಾರನೆಯಾ ನೀನು? ಪರಮಾತ್ಮ, ಇದೇಕಿಂತ ವಿದುರ ವಿಚಾರ, ಇದೇಕಿಂತ ವಿದುರ ವಿಚಾರ, ತಿಳಿದು ಮನದಲ್ಲಿ ಕಲ್ಲಬಲ ಕೊಡುತ್ತಿರೆ. ಇದೇಕಿಂತ ವಿದುರ ವಿಚಾರ, ಪರಮ ಭಕ್ತನಾಗಿರುವೆಯು ನೀನು. ಪರಮ ಭಕ್ತನಾಗಿರುವೆಯು ನೀನು, ಬರೀ ಭ್ರಾಂತಿಯಲ್ಲಿ ಬಳಲುವೆ ಏಕೆ? ಬರೀ ಭ್ರಾಂತಿಯಲ್ಲಿ ಬಳಲುವೆ ಏಕೆ? ಭವಸಾಗರವಾದಾಟಿಸುವೇನ ಭವಸಾಗರವಾದಾಟಿಸುವೇನ, ಪರಮ ಮಾರ್ಗವತ ಮಂತಸಿರೋ ಇದೇಕಿಂತ ವಿದುರ ವಿಚಾರ, ತಿಳಿದು ಮನದಲ್ಲಿ ಕಲವಲ ಪಡುತ್ತಿದೆ. ವಿದುರ ವಿಚಾರ, ಪಡವೆಯಳು ಭಕ್ತ ಶಿರೋಮಣಿ ನೀನು, ಪಡವೆಯಳು ಭಕ್ತ ಶಿರೋಮಣಿ ನೀನು, ನಿನ್ನಯ ಮನವನ್ನು ಬಲ್ಲೆನು ನಾನು. ಪರಮಾತ್ಮ, ನಿನ್ನಯ ಮನವನ್ನು ಬಲ್ಲೆನು ನಾನು, ಭಕ್ತಿಯ ಪಾಶವು ನನ್ನನ್ನು ಕರೆದಿದೆ. ಭಕ್ತಿಯ ಪಾಶವು ನನ್ನನ್ನು ಕರೆದಿದೆ. ಪರಮ ಮಾರ್ಗವತ ಬಂದ ಶಿರೋಮಣಿ ಇದೇಕಿಂತ ವಿದುರ ವಿಚಾರ, ತಿಳಿದು ಮನದಲ್ಲಿ ಕಲವಲ ಪಡುತ್ತಿದೆ. ಇದೇಕಿಂತ ವಿದುರ ವಿಚಾರ. ಪರಮಾತ್ಮ, ವಿದುರ, ನಾನು ನಮ್ಮ ಸೋದರತ್ತೆಯಾದ ಕುಂತಿಯೊಡನೆ ಮಾತನಾಡಿಕೊಂಡು ಬರುವ ವೇಳೆಗೆ ನೀನು ರಾಜಸಭೆಗೆ ಹೋಗಿ ನಾನು ಪಾಂಡವರ ರಾಯಭಾರಿಯಾಗಿ ಬರುವೆನೆಂದು ನಿಮ್ಮವರಿಗೆಲ್ಲ ತಿಳಿಸಿಬಿಡು ವಿದುರ. ಪರಮಾತ್ಮ, ಇಚ್ಛೆ ಮಾತುಗಳಿಂದ ಇಲ್ಲದಿದ್ದನ್ನು ಸೃಷ್ಟಿಸಬಲ್ಲೆ, ಇರುವುದನ್ನು ನಾಶ ಮಾಡಬಲ್ಲೆ. ನಿನ್ನ ಮಹಿಮೆ ಎಂಥ ಅದ್ಭುತವಯ್ಯ ಪರಮಾತ್ಮ. ಪರಮಾತ್ಮ, ಆಗಬಹುದು ಪರಮಾತ್ಮ. ನಿನ್ನ ಸಾಗರ ಜಯನ, ಜಲ ಸಾಗರ ಜಯನ. ಪರಮಾತ್ಮ, ಸಾಗರ ಜಯನ, ಜಲ ಸಾಗರ ಜಯನ, ಮರಳೇದರ ಕರುಣಾಕರ ಪಾಲಿಸೈಸಿದರ. ಸಾಗರ ಜಯನ, ಜಲ ಸಾಗರ ಜಯನ. ಪರಮಾತ್ಮ, ವಾಮನ ರೂಪದೆ ಪರಿಹರ, ನಿನ್ನ ನಮಾಮಿ ದೇಹವು ಬಲು ಮರ. ಪರಮಾತ್ಮ, ವಾಮನ ರೂಪದೆ ಪರಿಹರ, ನಿನ್ನ ನಮಾಮಿ ದೇಹವು ಬಲು ಮರ. ಪಾಮರ ರೋಣಿ ಕರುಣೆಯ ತೋರಿ, ತಾಮಸ ನೀಡಿದ ದಾಮೋದರ. ಸಾಗರ ಜಯನ, ಚಿರ ಸಾಗರ ಜಯನ, ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಜಯನ, ಚಿರ ಸಾಗರ ಜಯನ, ಸಾಗರ ಜಯನ, ಸಾಗರ ಜಯನ. ವಿದುರ, ನಮ್ಮ ಸೋದರತೆಯಾದ ಕುಂತಿಯೊಡನೆ ಮಾತನಾಡಿಕೊಂಡು ಬರುವ ವೇಳೆಗೆ
ನೀನು ರಾಜಸಭೆಗೆ ಹೋಗಿ ನಾನು ಪಾಂಡವರ ರಾಯಭಾರಿಯಾಗಿ ಬರುವೆನೆಂದು ತಿಳಿಸಿಬಿಡು ವಿದುರ. ಪರಮಾತ್ಮ ಆಗಬಹುದು ಪರಮಾತ್ಮ, ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕಿಂತ ಮಹಾಪುಣ್ಯ ಉಂಟೆ, ದಯಮಾಡುವುದರೇನಿಸ. ಆಗಬಹುದು ಪರಮಾತ್ಮ. ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ತಂದೆ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣುವವೆ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಕ್ಷತ್ರಿಯ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಹಾ ಭಾಸ್ಕರನು ನಿನಗೆ ಜನಕನಾಗಬೇಕು, ಪಾಂಡವರು ನಿನಗೆ ಸಹೋದರರಾಗಬೇಕು. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಪಾಡಲು ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಬೆಂಕಿ ಇಲ್ಲದೆ ನನ್ನ ದೇಹವನ್ನು ಏಕೆ ಸುಡುತ್ತಿರುವೆ ದೇವ? ಪರಮಾತ್ಮ ಹರೇ ಪಾವನ ಗಣವಾರಿದ ಸೋಮಂ ಸಮಸ್ತ ಜಗದಾನಂದ ವಾರಿದ ಜವದಾನಂ ನಾನು ನಿನಗೆ ಸಮನೆ ಕುಲಹೀನನು ನಾನು ಬಲ್ಲಲಿದೇನೈ ಸ್ವಾಮಿ ತರಳನ ಆದರಿಸಲು ಪರಮಾತ್ಮ ಬಲ್ಲಲಿದೇನೈ ಸ್ವಾಮಿ ತರಳನ ಆದರಿಸಲು
ಪ್ರೇಮದಿಗಾಯ್ ತವನೇ ಸ್ವಾಮಿ ತ್ರಿಲೋಲನೆ ಹಂತೆ ಪ್ರೇಮದಿಗಾಯ್ ತವನೇ ಸ್ವಾಮಿ ತ್ರಿಲೋಲನೆ ಹಂತೆ ಪ್ರೇಮದಿಗಾಯ್ ತವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಇದು ನಿಜವೇ ತಂದೆ? ಕರ್ಣ, ನಿನ್ನ ಹೆತ್ತ ತಾಯಿಯಾದ ಕುಂತಿಯು ಕನ್ನಿಕಾ ಅವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಹೊಂದಿ ಅವುಗಳಲ್ಲಿ ಪ್ರಥಮ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಗೊಪ್ಪಿಸಿ ಗಂಗಾ ನದಿಯಲ್ಲಿ ತೇಲುಬಿಟ್ಟರು. ನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಈಗಲೂ ನನ್ನ ಸಂಗಡ ಬಾ. ಕುರು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸವನ್ನೇರಿ ರಾಜಭಾರ ಮಾಡುವಂತೆ ನನ್ನ ಮಾತನ್ನು ಕೇಳು ಕರ್ಣ. ಪರಮಾತ್ಮ, ಭೀಮಾ ಅರ್ಜುನರು ಮಾತನ್ನು ಪ್ರೇಮದಿ ಲಾಲಿಸುತ್ತೀರ. ಮಾತನ್ನು ಪ್ರೇಮದಿ ಲಾಲಿಸುತ್ತೀರ. ಸೊರಸಿರ ಶರದರ ಶರಣರ ಪೊರೆವೆನು. ಸೊರಸಿರ ಶರದರ ಶರಣರ ಪೊರೆವೆನು. ಮಾತನ್ನು ಪ್ರೇಮದಿ ಪರಮಹಿತ ಪ್ರೇಮ ನಿಜವರ ಗುಣಶೀಲ ಪರಮಹಿತ ಪ್ರೇಮ ಸುಕೃತಗಾಮಿ ಬಾನಿಶಾಮಿ ಸುಕೃತಗಾಮಿ ಬಾನಿಶಾಮಿ ಮಾತನು ಪ್ರೇಮ ಸೊರಸಿರ ಶರದರ ಶರಣರ ಪೊರೆವೆನು. ಸೊರಸಿರ ಶರದರ ಶರಣರ ಪೊರೆವೆನು. ಮಾತನು ಪ್ರೇಮ ಪಾಂಡು ತನುಜರ ಸೇರುತ್ತೆ ನೀನು. ಪಾಂಡು ತನುಜರ ಸೇರುತ್ತೆ ನೀನು. ಬರೆಯಲು ಬರಹೈ ಧರ್ಮದಲ್ಲಿರುತ್ತ. ಬರೆಯಲು ಬರಹೈ ಧರ್ಮದಲ್ಲಿರುತ್ತ. ಅನುಜರ ಸೇರಿ ಸುಖದಿ ಬಾಳೈ. ಅನುಜರ ಸೇರಿ ಸುಖದಿ ಬಾಳೈ. ಈ ಬಾಳೈ ಈ ಬಾಳೈ. ಸೊರಸಿರ ಶರದರ ಶರಣರ ಪೊರೆವೆನು. ಸೊರಸಿರ ಶರದರ ಶರಣರ ಪೊರೆವೆನು. ಮಾತನು ಪ್ರೇಮದಿ ಲಾಲಿಸುತ್ತೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು.
ಕರ್ಣ, ಅವರಿಗೇನು, ನಿನ್ನ ಹೆತ್ತ ತಾಯಿಯಾದ ಕುಂತಿಯೂ ಸಹ ಈ ವಿಚಾರವನ್ನು ಮರೆತಿದ್ದಳು. ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ, ಈ ಕಣ್ಣನ್ಯಾರು, ಈತನನ್ನು ನೋಡಿದರೆ ನನಗೊಂದು ರೀತಿಯ ಮರುಕು ಉಂಟಾಗುತ್ತದೆ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮಗತವಾದ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನೀನು ಅಲ್ಲಿಗೆ ಹೋಗು. ಕಣ್ಣ ಕಣ್ಣ, ಪರಮಾತ್ಮ. ಆದರೆ ಒಂದು ಮಾತು ಎಚ್ಚರವಿರಲಿ. ಮೊದಲೇ ನೊಂದಿರುವ ಆಕೆಯ ಮನಸ್ಸನ್ನು ನೋಯಿಸದೆ ಸಮಾಧಾನಪಡಿಸಿ ಕಳಿಸಿಕೊಡು. ಆಗಬಹುದು ಪರಮಾತ್ಮ. ನಾನಿನ್ನು ದೇವಾ ಸೋದನೆಯೇನಿದು ವಿಧಿಶಾಪ, ಪಾಪಿಯಾಗಿ ಪರಿತಾಪ ತೀಡಾರೆ. ದೇವಾ ಸೋದನೆಯೇನಿದು ವಿಧಿಶಾಪ, ವಿಧಿಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬಂದೆ. ಇಂದು ವದನ ಅಪನಿಂದೆಯಲಿ ಬಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಸೋದನೆಯೇನಿದು ವಿಧಿಶಾಪ, ಪಾಪಿಯಾಗಿ ಪರಿತಾಪಕ್ಕೀಡಾದೆ. ದೇವಾ ಸೋದನೆಯೇನಿದು ವಿಧಿಶಾಪ. ಜನುಮ ರಹಸ್ಯದ ಅಂತರವರೆದು. ಪರಮಾತ್ಮ, ಜನುಮ ರಹಸ್ಯದ ಅಂತರವರೆದು ಜನುಮದಾತೆಯ ನಿರ್ಣಯವರಿತು. ಜನುಮದಾತೆಯ ನಿರ್ಣಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ. ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟಹಾರನ, ಪಾತಕಿ ಜೀವನ ಸಂಕಟಹಾರನ. ದೇವಾ ಸೋದನೆಯೇನಿದು ವಿಧಿಶಾಪ, ಪಾಪಿಯಾಗಿ ಪರಿತಾಪಕ್ಕೀಡಾದೆ. ದೇವಾ ಸೋದನೆಯೇನಿದು ವಿಧಿಶಾಪ, ವಿಧಿಶಾಪ. ಒಂದು ಕಡೆ ಆಶ್ರಯ ನೀಡಿ. ಕರ್ಣ, ನಾನಿನ್ನು ಹೋಗಿ ಬರಲೇ? ಆಗಬಹುದು ಪರಮಾತ್ಮ. ನಿನಗೆ ಮಂಗಳವಾಗಲೇ ಕರ್ಣ. ಒಂದು ಕಡೆ ಆಶ್ರಯ ನೀಡಿ ಆಶ್ರಯಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಸವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈರ್ವರಲ್ಲಿ ಯಾರನ್ನೂ ಆಶ್ರಯಿಸಲಿ, ಯಾರನ್ನೂ ತ್ಯಜಿಸಲಿ, ಅಯ್ಯೋ ದಿಕ್ಕೆ ತೋಚದಂತಾಗಿದೆಯಲ್ಲ.
ಇದುವರೆವಿಗೂ ಬಂಧು ಬಾಂಧವರು ಯಾರೂ ಇಲ್ಲವೆಂದು ವ್ಯಥೆ ಪಡುತ್ತಿದ್ದ ನಾನು ಇಂಥವರೇ ಬಂಧು ಬಾಂಧವರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಘಟನೆ ಪ್ರಾಪ್ತಿಯಾಯಿತು. ಅಯ್ಯೋ, ನನ್ನ ಕೈಯಲ್ಲಿಯೇ ನನ್ನ ಸಹೋದರರನ್ನು ಸಂಹರಿಸುವುದೇ ಆ ವಿಧಿ ಏನು ಪರೀಕ್ಷೆ. ಕೊಲಲೇಂ ಪಾಂಡುಕುಮಾರರ ದುರದೋ ತಮ್ಮಂದಿರಂ ಕೊಲ್ಲಲೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸುಖ ಸಂಪತ್ತಿನಿಲ್ ಬಾಳ್ವನೆ. ಚಲದಿಂ ಪಾರ್ಥನರುಂಡವಂ ತರಿದು ಉಮಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ. ಪಾರ್ಥನ ಘೋರ ಚರಣಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ವಿಧಿಯೇ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನ್ನಲ್ಲ. ಆ ಪಾಂಡುಕುಮಾರರನ್ನು ಸ್ವತಃ ನಿಂತು ಅಸ್ತ್ರಧಾರಣೆ ಮಾಡಬೇಕಾಗಿರುವುದಲ್ಲ, ವಿಧಿ ಇದ್ದಂತಾಗಲಿ. ಬಲ್ಲರೆ ಮೆರುವೆ ಸುಖತಿ ಇದರೆಯೊಳ್ ಬಲ್ಲರೆ ಬಹು ಸಹಾಸತೆ ಬಲ್ಲರೆ ಮೆರುವೆ ಸುಖತಿ ಚಂಡ ಪ್ರಚಂಡ ಪ್ರತಾಪನಾಗಿ ಭೂಮಂಡಲದೋಳ್ ಮೆರೆಯುವ ನಾನು ನಿರುತದಿ ದರೆಯೊಳ್ಳು ಸುಖದಲ್ಲಿ ಬಾಳ್ವೆ ಬಲ್ಲರೆ ಮೆರುವ ಸುಖತಿ ಇದರೆಯೊಳ್ ಬಲ್ಲರೆ ಬಹು ಸಹಾಸತಿ ಬಲ್ಲರೆ ಮೆರುವ ಸುಖತಿ ಭೀಷ್ಮ ದ್ರೋಣ ಕುರುಪಿತ ಸಹಿತ ದುಸ್ಸಾಸನ ಬಲಯನಗಿರೆ ದುಸ್ಸಾಸನ ಕರ್ಣ ಸಕುಲಿಯ ಬೆಂಬಲಯನಗಿರೆ ತರೆಯನ್ನು ಹಾಳುವ ಪರಿಪರಿವಿದದು ಬಲ್ಲರೆ ಮೆರುವ ಸುಖತಿ ಇದರೆಯೊಳ್ ಬಲ್ಲರೆ ಬಹು ಸಹಾಸತೆ ಬಲ್ಲರೆ ಮೆರುವ ಸುಖತಿ ಸಾರಿ ಭುಜಬಲ ಪರಾಕ್ರಮ ತೋರಿ ಹಠ ಮಾಡಿ ಅಜಮರ ಮದವನ್ನು ಮುರಿಯುವ ದರದೊಳ್ ಅಜಮರ ಮದವನ್ನು ಮುರಿಯುವ ದುರದೊಳ್ ಬಲ್ಲರೆ ಮೆರುವ ಸುಖತಿ ಇದರೆಯೊಳ್ ಬಲ್ಲರೆ ಬಹು ಸಹಾಸತಿ ಬಲ್ಲರೆ ಮೆರುವ ಸುಖತಿ ಪಿತಾಮಹರೇ, ಪರಮ ಪೂಜ್ಯರ ಆಚಾರ್ಯರೇ, ವಿಶ್ವಕೋಟಿಯ ಸ್ವರ್ಣ ಧಾತುವಾದ
ವಿಶ್ವಕೋಟಿಯ ಸುವರ್ಣ ಧಾತುವಾದ ಕುರಿಯು ಶತಪತ್ರಗಳ ಶ್ರೇಷ್ಠನೆಂದು ದಶ ದಿಕ್ಕುಗಳಲ್ಲೇ ಸಾರುತ್ತಿದೆ. ಇಂತಹ ಸ್ವತಂತ್ರ ಭೂಮಿಯ ಆ ಪಾಂಡವರಲ್ಲಿ ಗಳಿಸಿ ಎಷ್ಟು ಕಾಲವಾಯಿತು. ಈಗ ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಅವರಿಗೆ ಅಟ್ಟಹಾಸ ಎಷ್ಟರ ಮಟ್ಟಿಗಿರಬಹುದು ನೋಡಿದ್ರ. ಕಾಡು ಮೇಡುಗಳಲ್ಲಿ ಕಾಡು ಕವಿಗಳಂತೆ ಅಲೆದಾಡುತ್ತಿರುವ ಅವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಶಿವೋಧನ, ರಾಜ್ಯವನ್ನು ಕೊಡೋಕೆ ಇಷ್ಟ ಇಲ್ಲದ ಇದುವೇ ಸಿದ್ಧವಾಗುವುದು. ತಾತ, ನನ್ನ ಬಳಿ 11 ಚಂಡಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಆನೆ ಕಾಲಿಗೂ ಸಿಕ್ಕಿದ ಆಳೆಯಂತೆ ರಾಜ್ಯಗುಚ್ಚಾಗುವವರು. ಸುಯೋಧನ, ಸಂಧಿಯ ವಿಚಾರದಲ್ಲಿ ಇಂದು ಶ್ರೀಕೃಷ್ಣ ಪರಮಾತ್ಮನು ಬರುವಂತೆ ತಿಳಿಸಿದರು. ಯಾರದು? ವಿದುರ. ಈ ವಿಚಾರವು ದಾಸಿಪುತ್ರನಾದ ನಿನ್ನಿಂದ ತಿಳಿದುಕೊಳ್ಳಬೇಕೇ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರ್ತಿಲ್ಲ ಸುಯೋಧನ. ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವು ನಿನ್ನಿಂದ ತಿಳಿದುಕೊಳ್ಳಬೇಕೇ? ಸಾಕು, ಮುಚ್ಚಬಾಯಿ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ತವು ರುಚಿಸುವಂತೆ ಪತ್ತವು ರುಚಿಸುವುದಲ್ಲ. ನಿನಗೆ ಮರಣವು ಸನ್ನಿಹಿತವಾದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಏನು ಹೇಳಿದೆ ಸೋದರ ದುಶ್ಯಾಸನ? ಹಿರಿಯವನೆಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆಗೆ ಹೊರಡಿಸು. ವಿದುರ, ಹೇಳಿ ಪಾಂಡವರು ಕೂಡಿ ಬಾಳುವುದು, ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಕಾಡು ದೊರೆಯಲಿ ಕಾಡಿಗೋಗಲಿ, ಕಾಡು ದೊರೆಯಲಿ ಕಾಡಿಗೋಗಲಿ. ಒಳಕ್ಕಾಗದು ರಾಜ್ಯವ, ಒಳಕ್ಕಾಗದು ರಾಜ್ಯವ, ಒಳಕ್ಕಾಗದು ರಾಜ್ಯವ. ವಿದುರ, ಅಣ್ಣನ ಆಜ್ಞೆಯನ್ನು ಮೀರಿದ ನೀನು ಈ ಸಭೆಯಲ್ಲಿರಲು ಸಾಧ್ಯವಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವುದೇ ಸರಿ. ಸುಯೋಧನ, ಸಭೆಯಿಂದ ಆಚೆಗೆ ತಳಿಸುವಷ್ಟು ಸಮರ್ಥ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನು ಎನ್ನುವುದು ನನಗೆ ತಿಳಿದಿರುವ ನ್ಯಾಯ. ಆದರೂ ನ್ಯಾಯ ನೀತಿಗಳನ್ನು ಹೇಳುತ್ತೇವೇನು ಕೇಳು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದೆಯಲ್ಲ. ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ನಾನು ತಿಳಿದಿರುವೆ. ಆದರೆ ನೀನು ಸರಿ ಹೋಗಲಿಲ್ಲ. ನಿನ್ನ ವಿಧಿ ಇದ್ದಂತಾಗಲಿ. ಹೌದು ಸುಯೋಧನ, ಅಸ್ತಬಂಧನದಿಂದಲೇ ಸಮಸ್ತ ಪೃಥ್ವಿಯನ್ನು ತಲ್ಲಣಗೊಳಿಸಬಲ್ಲ ಬಿಲ್ಲು ವೀರರು, ಮಲ್ಲರು ನಾವಿದ್ದುಕೊಂಡು ಆ 5 ಜನ ಪಾಂಡವರಿಗೆ ಎದುರಿ ಸಂಧಿ ಮಾಡಿಕೊಳ್ಳುವುದು ಕೂಡದು. ಸಮರವೇ ಸಿದ್ಧವಾಗಲಿ. ಸುಯೋಧನ, ಕೃಷ್ಣನ ಮಾತಿಗೆ ಮರುಳಾಗಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಭೀಮನ ಹಮ್ಮು, ದ್ರೌಪದಿಯ ದರ್ಪ, ಅರ್ಜುನನ ಹಮ್ಮು. ಪಾಂಡವರಿಗೆ ಆಶ್ರಯ ಕೊಡುವುದು ಒಂದೇ, ಕಾಳ ಸರ್ಪವು ಕೊರಳಿಗೆ ಸುತ್ತುಕೊಳ್ಳುವುದು ಎಂದೇ. ಯೋಚಿಸಿ ನೋಡು ದುರ್ಯೋಧನ, ಯೋಚಿಸಿ ನೋಡು. ಹಲೋ ಮಾವ, ನೀನು ಸಖಿನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಪಿತಾಮಹರೇ, ಕ್ಷಮಿಸಿರಿ. ಹಿತಚಿಂತಕರಾದ ನಿಮ್ಮ ಉಪದೇಶಗಳೆಂದಿಗೂ ಈ ನಿರ್ಧಾರವನ್ನು ಬೇರೆ ಮಾಡಲಾಗದು. ಅಗ್ನಿಕಣವು ಅಲ್ಪವಾದರೂ ಈ ಅಸ್ಥಿನಾವತಿ ಎಂಬ ಜಯಿಸಬಲ್ಲದೆನ್ನ ನೆನಪು ನಿಮಗಿರಲಿ. ಅಗ್ನಿಕಣವೇ ಅಲ್ಪವಾದರೂ ಅದು ಇಂದಿನ ಉರಿಯಲ್ಲ, ಬಾಲ್ಯದಿಂದಲೂ ಉರಿಯುತ್ತದಂದ ಕ್ರೋಧದ ಉರಿ ಎಂಬ ನೆನಪು ನಿಮಗಿರಲಿ. ವಿದುರ, ಏನು ಹೇಳಿದೆ? ನನ್ನ ಮನೆಯ ತಂಗಳ ಅಂಜಲನ್ನು ನೆಕ್ಕಲು ಆರಿಸಿ ಬಂದನಲ್ಲ,
ಆ ಗೊಲ್ಲ ಅವನಿಗೆ ಹೇಳಿಕೋ ಈ ನಿನ್ನ ಉಪದೇಶವೆಲ್ಲ. ಸೋದರ ದುಶ್ಯಾಸನ, ವರಬೇಮನ ಕನಸಹಾಸ ಒಕ ಬೇಕರಸ ಪದಗೈದು ಹೊಡೆದು ಸಾಯುವೆ ಈತನುವ ಹೊರದು ಬಿಡುವೆನೋ ನೀಚ. ಸುಯೋಧನ, ನೀನು ದ್ರೌಪದಿಗೆ ವಸ್ತ್ರಪಾರಾಯಣ ಮಾಡಿದಾಗ ಭೀಮನು ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದನು. ಅದನ್ನು ತಡೆಯಲು ಯತ್ನಿಸಿದ ಈ ಬಿಲ್ಲಿನ ಶಕ್ತಿಯು ಇಂದಿಗೆ ಸಮಾಪ್ತ. ಪ್ರಮಾದವಾಯಿತು ದುರ್ಯೋಧನ. ವಿದುರನನ್ನು ಅಪಹಾಸ್ಯಕ್ಕೆ ಈಡು ಮಾಡಿದೆಯಾ? ಅಮೋಘವಾದ ಬಿಲ್ಲು ವೀರರನ್ನು ಕಳೆದುಕೊಂಡೆಯಾ? ಆತನು ಧನುರ್ಧಾರಿಯಾಗಿ ನಿನ್ನ ಪಕ್ಷಕ್ಕೆ ನಿಂತಿದ್ದರೆ ಆತನನ್ನು ಹೆದರಿಸಬಲ್ಲ ವೀರರು 3 ಲೋಕದಲ್ಲಿ ಯಾರು ತಾನೇ ಇರುವರು? ಎಂತಹ ಅನರ್ಥವಾಯಿತು. ಕರ್ಣ, ಈ ವಿದುನ ಗುಡ್ಡು ಬೆದರಿಕೆಗೆ ನೀನು ಬೆರಗಾದೆಯಾ? ದುರದೋರ್ಥನ ಶಿರವಂ ಧರಣಿಗೆ ಉರುಳಿಪೆನುತ ಶಪಥವಂ ನೀಗೈದು ಪರಶುರಾಮನ ಅರಿಕೆಯಿಂದಲೇ ವರಚಾಪವಂ ಪಡಿತ ನಿನಗೆ ಸರಿ ಸಮರಿಹರೈ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದಿದ್ದ ಯುದ್ಧವನ್ನು ಮಾಡಿರುವನು. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವ ಸಲ್ಲುವುದೇ ಆದರೆ ಕೂಡಲೇ ಈ ಸಭೆಯನ್ನು ಬಿಟ್ಟು ಆಚೆವಾಗಬೇಕಾಗಿರುವುದು. ಇದು ಈ ರಾರಾಜನ ಆಜ್ಞೆ. ಸೋದರ ದುಶ್ಯಾಸನ, ಹಿರಿಯವನೊಂದು ಸುಮ್ಮನಿದ್ದರೆ ಮಿತಿ ಮೀರಿ ಸೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಗೊಲ್ಲನ್ನು ಬಂದಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸಿದ್ಧವಾಗಿದೆ ಅಣ್ಣ, ತೆಗೆದುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಸಭಿಕರೆಲ್ಲರಿಗೂ ಶ್ರೀಕೃಷ್ಣನ ನವ ಸುಮಾಂಜಲಿಯ ಪ್ರಣಾಮಗಳು. ವಿಭೇನಿಷ್ಠರಾಗಿ ಭೀಷ್ಮ, ದ್ರೋಣ, ವಿದುರ ಇನ್ನು ಮುಂತಾದವರೆದ್ದು ನಿಂತು ಗೌರವ ಸಲ್ಲಿಸಿದರೂ ಸಹ ಈ ದುರ್ಯೋಧನ ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಎನ ಹೆಡಗಾಲಿನ ಹೆಬ್ಬೆರಳಿಂದ ಈ ಭೂಮಿಯನ್ನು ಒಂದು ಸಾರಿ ಮೆಟ್ಟಿ ಅವನು ತಾನಾಗೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗ್ರತಳಾಗು ನನ್ನ ಯೋಗ ಮಾಡಿ. ಸುಯೋಧನ, ಕೌರವ ಚಕ್ರವರ್ತಿಯಾದ ನೀನು ಈ ತುಂಬಿದ ರಾಜಸಭೆಯಲ್ಲಿ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಛೇ, ಕರೆದಿದ್ದರೆ ನಾನೇ ಬರುತ್ತಿದ್ದೇನಲ್ಲ. ಬಂದವನನ್ನು ಸತ್ಕರಿಸಬೇಕೆಂದ ಸ್ಫೂರ್ತಿಯಲ್ಲಿ ಮೈ ಮರೆತು ತರಗುಣದಷ್ಟೇ ಪೀಠವು ಸಿದ್ಧವಾಗಿದೆ. ಕುಳಿತುಕೋ. ಆಗಲಿ, ಸಂತೋಷ. ಯಾರಲ್ಲಿ? ಕೃಷ್ಣನಿಗೆ ನರ್ತನವೆಂದರೆ ತುಂಬಾ ಇಷ್ಟ. ನರ್ತಕಿಯನ್ನು ಬರಮಾಡಿ. ಕರುನಾಡು ಕುರುಭೂಪ ರವೇಶ್ವರ, ಕರುನಾಡು ಕುರುಭೂಪ ಕೌರವೇಶ್ವರ, ಕುರುವಂಶ ಕುಲತ್ರಿಗುಣ
ಮಗುಟೇಶ್ವರಾಧೀರ್ ಕುರುವಂಶ ಕುರುದೀಪ ಮಗುಟೇಶ್ವರ ಧೀರ ಕರುನಾಡು ಕುರುಬು ಕೌರವೇಶ್ವರ ಸಗ್ಗುನೆ ಕರ್ಣ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಕೌರವ ತಿಲೋತಿಲಕ ಸಾಮ್ರಾಜ್ಯ ಕುವರ ಕೌರವ ಕುವತಿಲಕ ಸಾಮ್ರಾಜ್ಯ ಕುವರ ಕರುನಾಡು ಕುರುಬು ಕೌರವೇಶ್ವರ ಕುರುವಂಶ ಕುರುದೀಪ ಮಗುಟೇಶ್ವರಾಧೀರ್ ಕರುನಾಡು ಕುರುಬು ಕೌರವೇಶ್ವರ ಭಯ ಭಯ ಸಗ್ಗುನೆ ಏ ನೀಲವರ್ಣಧಾರಿ ಬಾಮಾ ಮಾನಸ ಮನೋವಿಹಾರಿ ಮೋಹನ ಮುರಳಿ ಮುರಾರಿ ಮುರಾರಿ ಕೃಷ್ಣ ಕರುನಾಡು ಕುರುಭೂಪ ಕೌರವೇಶ್ವರ ಕುರುವಂಶ ಕುರುದೀಪ ಮಗುಟೇಶ್ವರಾಧೀರ್ ಕರುನಾಡು ಕುರುಭೂಪ ಕೌರವೇಶ್ವರ 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 ಕೃಷ್ಣ ಕೃಷ್ಣ ಕೇವಲ ನರ್ತಕಿಯರು ನಿಂಬಾಲಿಸುವುದೇ ಗೊಲ್ಲ ಬುದ್ಧಿ ಎಲ್ಲಿ ಹೋಗುವುದು? ಅದರಲ್ಲಿ ನೀನು ಬಂದ ಸಮಾಚಾರವೇನು? ನಿಜ ಮರೆತಿದ್ದೆ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ ಹಾಗೂ ಕೌರವ ಪಕ್ಷದವರೇ, ನಾನೀಗ ಬಂದಿರೋ ವಿಷಯವೇನೆಂದರೆ ತಮ್ಮನ ಮಕ್ಕಳು ಸಮಭಾಗವ ಕೇಳಲು ದೂತನಾಗಿ ಕಳುಹಿಸಿದರು. ಸಂಧಿ ಮಾಡಲು ತನಯರ ಪ್ರಾರ್ಥನೆ ಆಲಿಸುವೆಯೋ? ತನಯರೋ ಕಾರ್ಯವೇನಿದೆ ಎಂದು ಸ್ವತಂತ್ರಿಸುವೆಯೋ? ನಿನ್ನ ಅಭಿಷ್ಟವಂ ತಿಳಿಸು ಗುರುನಾಥ. ಸಭಾ ಮನುಜರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಪಾಂಡವರು ಜೂದದಲ್ಲಿ ಸೋತು ಪರಾಜಿತರಾಗಿ ನೀವುಗಳು ವಿಧಿಸಿದ್ದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿ ಬಂದಿರುವುದು ಸತ್ಯವೇ ಸರಿಯಷ್ಟು. ಆದರೂ ಹಿಂದೆ ನೀವುಗಳು ಮಾಡಿದ ವಾಗ್ದಾನದಂತೆ ಹೊರಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರು ನನ್ನನ್ನು ರಾಯಭಾರಿಯಾಗಿ ಕರೆಸಿದ್ದಾರೆ. ಈ ವಿಷಯದಲ್ಲಿ ನಿಮ್ಮಗಳ ಉಪೇಕ್ಷೆ, ಪಕ್ಷಪಾತ, ಅಸಂದರ್ಭ ಪ್ರಲಾಪ, ಆತುರ ಮುಂತಾದ ವಿಚಾರಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ತೀರ್ಪು ನೀಡದಿದ್ದರೆ ಮುಂದೆ ಆಗಬೇಕಾದ ಅನರ್ಥ ಕಾರ್ಯಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ಸರ್ವಜ್ಞರಾದ ನಿಮ್ಮೊಡನೆ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿರುವೆನು. ಪೂಜ್ಯರಾದ ನೀವುಗಳು ವಿಚಾರ ಅವಿಚಾರಗಳನ್ನು ನಿರ್ಣಯಿಸಿ ಸಭೆಯಲ್ಲಿ ತೀರ್ಪು ನೀಡಬೇಕಾಗಿದೆ. ಕೇಶವ, ನೀನು ಹೇಳುತ್ತಿರೋ ಮಾತು ಈ ಧರ್ಮಾರ್ಥವಾಗಿ ನ್ಯಾಯಬದ್ಧವಾಗಿ ಇರುವುದು ಪರಮಾತ್ಮ.
ಕುಮಾರ ದುರ್ಯೋಧನ ವಾಸುದೇವನ ಮಾತನಂತೆ ಪಾಂಡವರಿಗೆ ನ್ಯಾಯಬದ್ಧವಾಗಿ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮರಿಸಿ ಚಿರಕಾಲವಾದರೂ ರಾಜ್ಯ ಬರಮಾಡಿಸಿ ಅದನ. ದುರ್ಯೋಧನ, ಓಹೋ, ಯಾರು? ದಾಸಿ ಪುತ್ರ, ನನಗೆ ಉಪದೇಶ ಮಾಡುವರಲ್ಲಿ ನೀನೊಬ್ಬನು. ಆಗಲಿ ವಿದುರ, ಆಗಲಿ ನಡೆಯಲಿ ನಿನ್ನ ಅರಣ್ಯ ರೋದನವು. ಹೌದು ಸುಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಳವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದೇ ನನ್ನ ಕರ್ತವ್ಯ ಸುಯೋಧನ. ಓಹೋ ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುತ್ತಾನೆ. ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನ ಒಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವುದು. ಹಾಗಾದರೆ ಕೇಳು. ಆದರೆ ನಿಮ್ಮ ಮರುಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ಜಲದಂಗ ಮಲ್ಲನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ, ಸ್ವಾಭಿಮಾನದ ಕೊಳಕು ನೀರಲ್ಲ. ಭಾವ, ಕೇವಲ 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿನ ರಕ್ತದ ಕೋಡಿಯಲ್ಲಿ ಮುಳಿಸುವುದು ಯಾವ ಧರ್ಮ? ಯುದ್ಧವನ್ನೇ ಅಪೇಕ್ಷಿಸಿದ ತಮ್ಮಂದಿರ ಕಡರೋಷಕ್ಕೆ ನೀರೆರೆದು ಶಾಂತಿಯಿಂದಲೇ ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಧರ್ಮಪುತ್ರನ ಸತ್ಯಸಂಧತೆಯನ್ನು ಧಿಕ್ಕರಿಸಬೇಡ. ಧಿಕ್ಕರಿಸಿ ದಿಗಂಧ ಹೊಂದಬೇಡ. ಶಾಂತಿಯೇ ಲೋಕದಳು ಸೌಖ್ಯವೇ ಯುವ ಮಾರ್ಗ, ಧರ್ಮದ ಜಯವೆಂದು ಸಾರುತ್ತಿದೆ ಜಗವು. ಮರ್ಮವೇದವನಿ ಮರೆತು ಪಾಂಡವರಿಗೆ ಸಮಭಾಗವಂಗೈದು ಸುಖದಿಂದ ಬಾಳೆ ಸುಯೋಧನ. ಸುಯೋಧನ, ಸುಯೋಧನ. ಹಠ ಮಾಡಬೇಡ ಸುಯೋಧನ. ಪರಮ ಸ್ವಾದಿ ಪಾಂಚಾಲಿಯ ಮಾನದಸ್ತ್ರವನ್ನು ಕಿತ್ತೆಸೆದು ಪಾಂಡವರ ಬಾಳಬಂಡಿಯ ಕೀಲನ್ನೇ ಮುರಿದಿರುವೆ. ಇದು ಜಗತ್ತಿಗೂ ಗೊತ್ತಿದೆ. ಹೀಗಿದ್ದು ನೀನು ಹಠವನ್ನು ಸಾಧಿಸುವುದೇ ಆದರೆ ಆ ಭೀಮನ ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡಲಾರ. ಯೋಚಿಸು, ಹುಡುಕಬೇಡ. ನಿನ್ನ ದುರಂಕಾರದ, ದುರಾಗ್ರಹದ, ದುರಾಶಯದ, ದುರಾಭಿಮಾನದ ಸಹವಾಸವೇ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ಒಗ್ಗಟ್ಟತ್ವ. ನಾನದನ್ನು ಮೊದಲೇ ಬಲ್ಲೆ. ನಮ್ಮದು ದುರಹಂಕಾರದ, ದುರಾಶಯದ, ದುಸ್ಸವಾಸದ, ದುರಾಭಿಮಾನವೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು. ಈ ಕೌರವನನ್ನು ಸದಬಡಿಯಬೇಕೆಂದನಲ್ಲವೇ ಅವನಿನ್ನ ಮಂಡ ಭೀಮನು. ಅದು ದುರಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಅವನಿಂದ ಪಾರ್ಥನು. ಅದು ದುರಹಂಕಾರ. ನಾವು ಸಮರ್ಥರು, ಜಯಶೀಲರು, ವೀರಾದಿ ವೀರರು ಎಂಬುದಾಗಿ ನಂಬಿಕೊಳ್ಳುತ್ತಿರುವರಲ್ಲವೇ ಆ ಪಾಂಡವರು. ಅದು ಅದು ಕೃಷ್ಣ ದುಸ್ಸವಾಸ. ಹೆಚ್ಚೇನು ಕೃಷ್ಣ? ಹೇಳು. ಹೆಚ್ಚೇನು ಕೃಷ್ಣ? ನೀವೆಲ್ಲರೂ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚೆಲ್ಲಿಸಲಾಗದು, ಚೆಲ್ಲಿಸಲಾರದು, ಚೆಲ್ಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಭಾರತ ಭೂಮಿ ಸದೆಸಿ ದುರಾಶ, ಭಾರತ ಭೂಮಿ ಸದೆಸಿ
ಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಧನೆ ನಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಶಾ ಜಯಿಸಿ ದುರಾಶಾ ಕರೆಸಿಗನಿ ಹನೋ ಜಾತರ ಕರೆಸಿಗನಿ ಹನೋ ಜಾತರ ಕರೆಯನೆತ್ತು ಜಾತಿ ಕಡೆಯಾಗೋ ವೀರ ಕರೆಯನೆತ್ತು ಜಾತಿಯಾಗೋ ಸುಖಿಯಾಗೋ ವೀರ ಭೈರವನೇ ನೀಗಿ ಧೈರಣಯ ಕೃಷ್ಣ ಭೈರವನೇ ನೆಗ್ಗಿ ನಿಲ್ಸೈರಣಯ ತಾನೆ ಬಾಳೈ ಬಲ ಧರ್ಮ ನಿರಿತ ಸುಗುಣ ಚರಿತ ಕರಣ ಭರಿತ ವರ ಬಾಳೈ ಬಲ ಧರ್ಮ ನಿರಿತ ಸುಗುಣ ಚರಿತ ಕರಣ ಭರಿತ ವರ ಗುಣಯುಧನೆ ಭಾರತ ಭೂಮಿ ಸದೇಚಿ ದುರಾಶಾ ಸಮಾನ ಶೌರ್ಯ ಸಾಹಸಿ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸದೇಚಿ ದುರಾಶಾ ಜೈ ಶ್ರೀ ದುರಾಶಾ ಜೈ ಶ್ರೀ ದುರಾಶಾ ಸುಯೋಧನ ಕೃಷ್ಣ ಹಂದನಂತೆ ಹಾತರಪಟ್ಟು ಬುದ್ಧಿಯನ್ನು ಅವಿವೇಕದ ಕೈಗೊಟ್ಟು ಕೆಡಬೇಡ ಪಾಂಡವರ ಕಡೆ ಆಸೆಯಂತೆ ಅವರಿಗೆ 5 ಗ್ರಾಮಗಳನ್ನಾದರೂ ಕೊಡು ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇನೆ ಸ್ಥಿರನಾಗ ಸುಯೋಧನ ನಿನ್ನ ಅಭಿಷ್ಟವು ಯುದ್ಧವಾದರೆ ಖಂಡಿತವಾಗಿಯೂ ನೀನು ಅದನ್ನೇ ಹೊಂದುವೆ ಆದರೆ ಇದು ನಿನ್ನ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಪಾಪಾಶಯ ನಿನ್ನೊಬ್ಬನ ಸಲುವಾಗಿ ಇಡೀ ಹಸ್ತಿನಾವತಿಯ ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು ಏನ್ ಭಿಕ್ಷೆ ಹೇಳಿದೆ ಪ್ರದಾನ ಮಾಡಿಕೋರವೇಶ್ವರ ಇದು ಚಾತ್ರ ಧರ್ಮವಿದೆ ಆಡು ಚಾತ್ರ ಧರ್ಮ ಕೊಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ ಕಡೆಯ ಮಾತೆದ ದುರಂತದ ಕೊಡುವುದಿಲ್ಲವ ರಾಜ್ಯವ ಕೇಳು ಮುರಹರಿಯೇ ಅಟ ಮಡಿ ಜಯಿಸಲಿ ರಾಜ್ಯವ ಕೇಳು ಮುರಹರಿಯೇ ಅಟ ಮಡಿ ಜಯಿಸಲಿ ರಾಜ್ಯವ ಕಡೆಯ ಮಾತೆದ ದುರಂತದ ಕೊಡುವುದಿಲ್ಲವ ಕೊಡುವುದಿಲ್ಲ ಕೊಡುವುದಿಲ್ಲವ ರಾಜ್ಯವ ಆ ಪಾಂಡುರಂಗನನ್ನು ಎನ್ನೋಡ ಇದ್ದವ ಆ ಪಾಂಡುರಂಗನನ್ನು ಎನ್ನೋಡ ಇದ್ದವ ಮಡಿ ಜಯಿಸಲಿ ಅವರು ರಾಜ್ಯವ ಮಡಿ ಜಯಿಸಲಿ ಅವರು ರಾಜ್ಯವ ಕಡೆಯ ಮಾತೆದ ದುರಂತದ ಕೊಡುವುದಿಲ್ಲವ ಕೊಡುವುದಿಲ್ಲ ಕೊಡುವುದಿಲ್ಲವ ರಾಜ್ಯವ ಕೃಷ್ಣ ಇದೇ ನಮ್ಮ ಕೊನೆಯ ಸಂದೇಶ ನಾವು ಸಮಯಜ್ಞದಲ್ಲಿ ದೀಕ್ಷಿತರು ಪಾಂಡವರು ನಮ್ಮೊಡನೆ ಸಂಧಿ ಯೋಚನೆ ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗಾಣದಲ್ಲಿ ಶಸ್ತ್ರಾಸ್ತ್ರದ ಆಸ್ಥಾನದಲ್ಲಿ ರತಿಕರ ವೀರ ಘೋಷಣದಲ್ಲಿ ನಮಗಿನ್ನು ಸಮಯವಿಲ್ಲ ಅನರ್ಥವಾಯಿತು ವಾಸುದೇವ. ಆ ದುರತ್ನರು ನಿನ್ನನ್ನು ಬಂಧಿಸಲು ತಂತ್ರ ಹೊಡೆಯುತ್ತಿರುವುದು. ಏನು ನನ್ನನ್ನು ಬಂಧಿಸುವರೆ ಅದು ರಾಜನೀತಿಗೆ ವಿರುದ್ಧ ನಾನಿಲ್ಲಿಂದ ಪಲಾಯನ ಮಾಡುವೆನು ಇನ್ನೆಲ್ಲಿಗೆ ಪಲಾಯನ ಮಾಡಿ? ಎಲ್ಲಿ ವಂಚಕ? ಬಂಧಿಸು ಸೋದರ ದುಶ್ಯಾಸನ, ಕೃಷ್ಣನನ್ನು ಬಂಧಿಸು. ಎಲ್ಲ ದಿಕ್ಕುಗಳಿಗೂ ಕತ್ತಿಯನ್ನು ಬೀಸಿರಿ, ಬಂಧಿಸಿ. ಕತಿ ಬೇಡ ಸುಯೋಧನನೆ ತೋಳಿಗ ಗಾದಿರಲು ಸೈರಣೆ ಕತಿ ಬೇಡ ಸುಯೋಧನನೆ ತೋಳಿಗ ಗಾದಿರಲು ಸೈರಣೆ ಅದೇ ಕಿಂತ ಬದಲುವೆ, ಅದೇ ಮಾತು ಒದರುವೆ, ಅದೇ ಕಿಂತ ಬದಲುವೆ, ಅದೇ ಮಾತು ಒದರುವೆ. ಕುಲಹೀನ ಕುಲವ
ಕದನದೊಳು ಕಡಿಯನ್ನು ಬಿಡುವಂತೆ ಕದನದೊಳನೆ ನಾಮದವನಡಗಿತೆ ಕದನದೊಳನೆ ನಾಮದವನಡಗಿತೆ ಚದುರದೆ ಕೇಳ್ಮರುಳೆ ಸುಯೋಧನ ಚದುರದೆ ಕೇಳ್ಮರುಳೆ ಸುಯೋಧನ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಸುಗಮ ಪಡುವೆ ಸುಯೋಧನ ಸುಗಮ ಪಡುವೆ ಸರನ ಸೈಮೈನಿ ಸರನ ಸೈಮೈನಿ ಸೈರಿಸಬಲ್ಲವರಾರೋ ಸುಯೋಧನ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಪಡೆಯುವೆಯೋ ನನಗೆ ಕಣಕಲಿ ಪರಮ ಪುರುಷನೆಂಬ ಬಿರುದನ್ನು ಪಡೆಯುವೆಯೋ ನನಗೆ ಕಣಕನೆ ಕತಿ ಬೇಡೆ ಸುಯೋಧನನೆ ತೋರಿದ ಕಾದರಲು ಸೈರನೆ 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 ಸೋದರ ದುಶ್ಯಾಸನ ಅಗ್ರಜ ಹಿಡಿದು ಬಂಧಿಸು ಕೃಷ್ಣನನ್ನು ಕಟ್ಟಿರಿ ಬೇಗ